ಕುಮಾರ್ ಬಾಳೆಹಣ್ಣು ವ್ಯಾಪಾರಿ ಹಲವು ವರ್ಷಗಳಿಂದ ಸಮಿತಿಗೆ ಉತ್ಸವದ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ನೀಡುತ್ತಿರುವರು. ಹಾಗೆಯೇ ಪೂಜಾ ಸಂಚಾಲಕರಾಗಿರುವ ಗೋಪಾಲ್ ಕೃಷ್ಣ ನಾಯಕ್, ಹಾಗೆ ಸುಮಿತ್ರ ನಾಯಕ್, ಸಮಿತಿಯ ಉಪಾಧ್ಯಕ್ಷರಾಗಿರುವ ಎಡ್ವರ್ಡ್ ಲೋಕೋ, ವಾಣಿಶ್ರೀ ಕೊಲೆ ಕುಂಬಲ, ನಮ್ಮ ಮಾರ್ಗದರ್ಶಕರಾಗಿರುವ ರಾಮನಾಥ್ ಕೋಟೇಕರ್, ಕೇಶವ ಗಟ್ಟಿ, ಲಲಿತ ಸುಂದರ ಅವರ ಮೊಮ್ಮಗರಾಗಿರುವಂತಹ ಸುಮಿತ್ ಶೆಟ್ಟಿ, ವರುಣ್ ಗಟ್ಟಿ, ಗೆಳೆಯರುಗಳ ಕೈಯಲ್ಲಿ ಕಾಂಪೌಂಡ್, ಇವರು ನಮ್ಮ ಗತ ವರ್ಷದಲ್ಲಿ ನಮ್ಮನ್ನು ಅಗಲಿರುತ್ತಾರೆ. ಇವರಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಮತ್ತು ಶ್ರೀ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ 2023-24ನೇ ಸಾಲಿನ 40ನೇ ವರ್ಷದ ವಾರ್ಷಿಕ ವರದಿಯನ್ನು ನಮ್ಮ ಮುಂದಿಡಲು ಸಂತೋಷಪಟ್ಟಿದ್ದೇನೆ. ನಮ್ಮ 40ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವವು ತಮ್ಮೆಲ್ಲರ ಪೂರ್ಣ ಸಹಾಯ ಸಹಕಾರದೊಂದಿಗೆ ತಾರೀಕು 21-10-23 ರಿಂದ ತಾರೀಕು 23-11-23ರವರೆಗೆ 3 ದಿನಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. 40ನೇ ವರ್ಷದ ಶ್ರೀ ಶಾರದಾ ಮಾತೆಯ ವಿಗ್ರಹವನ್ನು ಶ್ರೀಮತಿ ಶ್ರೀ ಜಯಂತಿ ದೇವದಾಸ್ ಟೈಲರ್, ಓಂ ಸಾಯಿ ರಾಮಲಯ ಕೊಲ್ಯ ಇವರು ಕೊಡುಗೆಯಾಗಿ ನೀಡಿರುತ್ತಾರೆ. ಅದೇ ರೀತಿ ವಿಗ್ರಹ ರಚನೆಯನ್ನು ಶ್ರೀ ಉಮೇಶ್ ಕೋಲಾರ್ ಅವರು ರಚಿಸಿರುತ್ತಾರೆ. ಇವರಿಗೆ ಸಮಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ತಾರೀಕು 20-10-23ರಂದು ಶುಕ್ರವಾರ ಸಂಜೆ ವೇಳೆಯಲ್ಲಿ ಶ್ರೀ ಶಾರದಾ ಮಾತೆಯ ವಿಗ್ರಹವನ್ನು ಶಿಲ್ಪಿಯವರ ಸ್ವಗ್ರಹದಿಂದ ಚೆಮ್ಮುಗುಡ್ಡೆಯಿಂದ ಶ್ರೀ ಶಾರದಾ ಸಭಾ ಸದನಕ್ಕೆ ಮೆರವಣಿಗೆಯಲ್ಲಿ ತಂದು ತಾರೀಕು 21-10-23ರಂದು ಶನಿವಾರ ಬೆಳಗ್ಗೆ ಗಂಟೆ 8:30ಕ್ಕೆ ಸರಿಯಾಗಿ ಸೋಮೇಶ್ವರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ಅಖಿಲೇಶ್ ಭಟ್ ಮತ್ತು ಬಳಗದ ಅರ್ಚಕರ ನೇತೃತ್ವದಲ್ಲಿ ವಿಗ್ರಹ ಪ್ರತಿಷ್ಠೆಯನ್ನು ನಡೆಸಲಾಗಿದೆ. ನಂತರ ವಿವಿಧ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳೊಂದಿಗೆ ದೈನಂದಿನ ಮಹಾಪೂಜೆ, ಸ್ಥಳೀಯ 4 ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ, ಶ್ರೀ ಶಾರದಾ ಮಹಿಳಾ ಮಂಡಳಗಳಿಂದ ಪ್ರತಿದಿನ ಬೆಳಿಗ್ಗೆ ಲಲಿತ ಸಹಸ್ರನಾಮ ಪಠಣವನ್ನು ಕೂಡ ನಡೆಸಲಾಗಿದೆ. ತಾರೀಕು 22-10-23ರಂದು ರಾತ್ರಿ ವಿಶೇಷವಾಗಿ ಸಾರ್ವಜನಿಕ ರಂಗಪೂಜೆಯನ್ನು ಕೂಡ ನಡೆಸಲಾಯಿತು. ತಾರೀಕು 21-10-23ರಿಂದ ತಾರೀಕು 23-10-23ರವರೆಗೆ ವಿವಿಧ ಧಾರ್ಮಿಕ, ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ತಾರೀಕು 23-10-23ರಂದು ಸೋಮವಾರ ಸಾಯಂಕಾಲ ಶ್ರೀ ಶಾರದಾ ಮಾತೆಯ ವಿಸರ್ಜನಾ ಶೋಭಾಯಾತ್ರೆಯನ್ನು ಕೊಲ್ಯ ಕೋಟೆಕರ ಮಾರ್ಗವಾಗಿ ಸೋಮೇಶ್ವರ ಕಡಲಕಿನಾರೆಯಲ್ಲಿ ಜಲಸ್ನಾನ ಮಾಡಲಾಯಿತು. ಭಗವದ್ಭಕ್ತರ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಶ್ರೀಮಾತೆಗೆ ವಿವಿಧ ಸೇವೆಯನ್ನು ಅರ್ಪಿಸಿರುತ್ತಾ ಅದೇ ರೀತಿ 12-20-10-23 ಮತ್ತು 22-10-23ರಂದು ಸುಮಾರು 10 ಜೋಡಿ ದಂಪತಿಗಳಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶ್ರೀಮಾತೆಯ ಉತ್ಸವವು ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೆಯಲು ಊರಿನ, ಪರವೂರಿನ, ವಿದೇಶದ ಭಕ್ತಾಭಿಮಾನಿಗಳ, ಪರಿಸರದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರವನ್ನು, ಅದೇ ರೀತಿ ನಮ್ಮೊಂದಿಗೆ ಆದರ್ಶ ಮಿತ್ರ ಮಂಡಳಿ ಕೊಲ್ಯ, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಇವರೆಲ್ಲರ ಸಹಕಾರವನ್ನು ಕೂಡ ಸ್ಮರಿಸುತ್ತೇವೆ. ಸಮಾಜದಲ್ಲಿ ಆರ್ಥಿಕ ಅಶಕ್ತತೆಯಿಂದಿರುವ ಕೆಲವು ಕುಟುಂಬಗಳನ್ನು ಗುರುತಿಸಿ ಅನಾರೋಗ್ಯ, ಮರಣ ಸಂಭವಿಸಿದಾಗ ಹೆಣ್ಣು ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳಿಗೆ, ವಿದ್ಯಾರ್ಜನೆಗೆ ಹೀಗೆ ಹಲವು ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು 2023ನೇ ಸಾಲಿನಲ್ಲಿ ಈ ಕೆಳಗಿನವರಿಗೆ ಸಹಾಯಧನವನ್ನು ನೀಡಲಾಗಿದೆ. ಶ್ರೀಮತಿ ವಾಣಿಶ್ರೀ ಕೊಲ್ಯ ರೂಪಾಯಿ 5,000, ಶ್ರೀಮತಿ ಉಷಾ ಕೊಲ್ಯ 11,500 ಹಾಗೂ ದಿವಂಗತ ಸತೀಶ್ ರೂಪಾಯಿ 8,110 ಹಾಗೂ ಪರಿಸರದ ದೇವಸ್ಥಾನಗಳಿಗೆ 64,910
7 ಮಂದಿ ವಿದ್ಯಾರ್ಥಿಗಳಿಗೆ ತಲಾ 1,000 ದಂತೆ ನೀಡಿ ಅಭಿನಂದಿಸುತ್ತೇವೆ. ನಮ್ಮ ಈ 42ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದಂತಹ ಮಹಾನೀಯರನ್ನು, ಸಂಘ ಸಂಸ್ಥೆಗಳನ್ನು ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ತಾರೀಖು 20/10/23ರಂದು ಶುಕ್ರವಾರ ಸಂಜೆ ಶ್ರೀ ಮಾತೆಯ ವಿಗ್ರಹ ಪುರಪ್ರವೇಶದ ಸಂದರ್ಭದಲ್ಲಿ ಭಕ್ತರಿಗೆ ಫಲಹಾರದ ವ್ಯವಸ್ಥೆ ಮಾಡಿರುವ ಗೀತಾ ಬೇಗಕುಮಾರ್ ಮತ್ತು ಮಕ್ಕಳು ಕೊಲ್ಯ, ನಿಶಾ ಮನೋಜ್ ಕಣಿಯಾರಿ ಕುಜುಮಗತ್ತೆ ಕೊಲ್ಯ ಇವರಿಗೂ ತಾರೀಖು 21/10/23ರಂದು ಶ್ರೀದೇವಿಯ ಪ್ರತಿಷ್ಠೆಗೆ ವಾದ್ಯ ಸ್ಯಾಕ್ಸೋಫೋನಿನ ಸಹಕರಿಸಿದ ಮಾಸ್ಟರ್ ಯಶನ್, ಕುಮಾರಿ ಲಿತಿ ಮತ್ತು ಕುಮಾರಿ ಕೃಷ್ಣವಿ ಮಾತೃಶ್ರೀ ಕೊಲ್ಯ ಇವರಿಗೂ ತಾರೀಖು 21/10/23ರಂದು ಶ್ರೀದೇವಿಯ ಪ್ರತಿಷ್ಠೆಯ ನಂತರ ಫಲಹಾರ ಒದಗಿಸಿರುವ ಶೋಭಾ ಲಿಂಗಪ್ಪ ಪೂಜಾರಿ ಮತ್ತು ಮಕ್ಕಳು ಕೊಲ್ಯ ಮತ್ತು ಕಿಶೋರ್ ಕುಮಾರ್ ಮತ್ತು ಮಕ್ಕಳು ನಂದಿನಿ ಜನರಲ್ ಸ್ಟೋರ್ ಕೊಲ್ಯ ಇವರಿಗೂ ಪ್ರತಿ ಶುಕ್ರವಾರ ಭಜನೆಯ ಮೊದಲು ಹಾಗೂ ಉತ್ಸವದಂದು ಶ್ರೀ ಲಲಿತಾ ಸಹಸ್ರನಾಮ ಪಠಣ ಹಾಗೂ ಪ್ರತಿ ವರ್ಷ ವರದ ಮಹಾಲಕ್ಷ್ಮಿ ಪೂಜೆ ಪೂಜೆಯನ್ನು ನಡೆಸಿಕೊಂಡು ಸಮಿತಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ನಮ್ಮೊಂದಿಗೆ ಸಹಕರಿಸುವ ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಮ್ಮ ಸಮಿತಿಯ ಶಾರದೋತ್ಸವಕ್ಕೆ ನಿರಂತರವಾಗಿ ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶ್ರೀ ರಾಮ ಭಜನಾ ಮಂಡಳಿ ಕೊಲ್ಯ, ಬ್ರಹ್ಮಶ್ರೀ ನಾರಾಯಣಗುರು ಭಜನಾ ಮಂಡಳಿ ಕೊಲ್ಯ, ಶ್ರೀಕೃಷ್ಣ ಭಜನಾ ಮಂಡಳಿ ದ್ವಾರಕನಗರ ಮತ್ತು ಶ್ರೀ 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 ರಾಜಯೋಗಿ ರಮಾನಂದ ಸ್ವಾಮಿ ಕೊಲ್ಯ ಮಠದ ಶ್ರೀ ಮೂಕಾಂಬಿಕಾ ಭಜನಾ ಮಂಡಳಿ ಇವರಿಗೂ ಶ್ರೀ ಶಾರದಾ ಮಾತೆಗೆ ವಿಸರ್ಜನಾ ಸೀರೆಯನ್ನು ಒದಗಿಸುತ್ತಿರುವ ಶ್ರೀ ಸುರೇಶ್ ಡಿ ಅಂಚರ್ ಮತ್ತು ಮನೆಯವರು, ಭವ್ಯಶ್ರೀ ಕ್ಯಾಬ್ ಬೆಂಗಳೂರು ಇವರಿಗೂ ಶ್ರೀ ಮಾತೆಯ ಜನವಿಸರ್ಜನೆಯಲ್ಲಿ ನಮ್ಮೊಂದಿಗೆ ಸಹಕರಿಸುವ ಕೋಟೆಬಳಿ ಫ್ರೆಂಡ್ಸ್ ಹುಚ್ಚಿನ ಸೋಮೇಶ್ವರ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಶ್ರೀದೇವಿಯ ದೈನಂದಿನ ಅಲಂಕಾರದ ವ್ಯವಸ್ಥೆಯಲ್ಲಿ ಸಹಕರಿಸುವ ಶ್ರೀ ಸದಾಶಿವ ಕುಂಬಳ, ಶ್ರೀ ಹರಿಶ್ಚಂದ್ರ ಕೊಲ್ಯ, ನಿಖಿಲ್ ಇವರಿಗೂ ಶ್ರೀದೇವಿಯ ಉತ್ಸವದಂದು ರಾತ್ರಿ ಕಾವಲುಗಾರಿಕೆಗೆ ಸಹಕರಿಸುವ ಗೆಳೆಯರ ಬಳಗ, ಹಿಂದೂ ಯುವ ಸೇನೆ, ಓಂ ಸಾಯಿ ಶಾಖೆ, ಎಜೆ ಕಂಬ ಮಡಿಕೊಲ್ಯ, ಯಂಗ್ ಬಾಯ್ಸ್ ಕೊಲ್ಯ ಇವರಿಗೂ ವಿಸರ್ಜನಾ ಶೋಭಾಯಾತ್ರದಲ್ಲಿ ನಮ್ಮೊಂದಿಗೆ ಸಹಕರಿಸುವ ಉಳ್ಳಾಲ ರಕ್ಷಕ ಠಾಣಾಧಿಕಾರಿಯವರಿಗೂ ಸಿಬ್ಬಂದಿ ವರ್ಗದವರಿಗೂ ಶ್ರೀದೇವಿಯ ವಿಗ್ರಹವನ್ನು ಜಂಬುಗುಡ್ಡೆ ತಪ್ಪಲು ಇಲ್ಲಿಂದ ಮೆರವಣಿಗೆಯಲ್ಲಿ ತರುವರೆ ವಾಹನದ ವ್ಯವಸ್ಥೆ ಹಾಗೂ ಉತ್ಸವದ ಸಮಯದಲ್ಲಿ ಕಾರ್ಯಕರ್ತರಿಗೆ ರಾತ್ರಿ ಹಗಲು ಫಲಹಾರ ಊಟದ ವ್ಯವಸ್ಥೆಯನ್ನು ಮಾಡುವಂತಹ ಶ್ರೀಮತಿ ಶೋಭಾ ಲಿಂಗಪ್ಪ ಪೂಜಾರಿ ಮತ್ತು ಮಕ್ಕಳಿಗೂ ಹಲವು ವರ್ಷಗಳಿಂದ ಶ್ರೀಮಾತೆಯ ಶೋಭಾಯಾತ್ರೆಗೆ ಟ್ರಕ್ನ ವ್ಯವಸ್ಥೆ ಹಾಗೂ ಸಾರಥಿಯಾಗಿ ಸಹಕರಿಸುವಂತಹ ಶ್ರೀ ಅಶೋಕ್, ಶ್ರೀ ಶಾರದಾ ನಿಲಯ ಸಂಕುಲಿಗೆ ಇವರಿಗೂ ದೇವರ ಪ್ರಸಾದದ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡು ಕಾರ್ಯನಿರ್ವಹಿಸುವ ಎಲ್ಲ ಪೂಜಾ ಸಂಚಾಲಕರಿಗೂ ಸಹ ಸಂಚಾಲಕರಿಗೂ ಅದೇ ರೀತಿ ಬಿಸಿ ಪಾನೀಯ ವ್ಯವಸ್ಥೆ ತಯಾರಿಕೆಗೆ ಗ್ಯಾಸ್ ಸ್ಟವ್ ಸಿಲಿಂಡರ್ ವ್ಯವಸ್ಥೆಯನ್ನು ಮಾಡುವಂತಹ ಶ್ರೀ ಮನೋಜ್ ಕುಮಾರ್ ಕಟ್ಟೆಮನೆ ಇವರಿಗೂ ನಮ್ಮ ಸಮಿತಿಯ ಕೆಲವು ಚಟುವಟಿಕೆಗಳೊಂದಿಗೆ ಕೈ ಜೋಡಿಸಲಾಗಿ ರೋಟರಿ ಕ್ಲಬ್ ಮಂಗಳೂರು ಸಮುದಾಯದ ಕೊಲ್ಯ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯೊಂದಿಗೆ ಅನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇವರ ಸಹಯೋಗದೊಂದಿಗೆ ಹುಚ್ಚುನಾಯಿ ಲಸಿಕಾ ಶಿಬಿರವನ್ನು ಉತ್ಸವಕ್ಕೆ ಮೊದಲು ಆಯೋಜಿಸಿರುವ ಇವರಿಗೂ ಶ್ರೀ ದೇವಿಯ ವಿಸರ್ಜನಾ ದಿನದಂದು ಸಾಯಂಕಾಲ ಸಾರ್ವಜನಿಕರಿಗೆ ಐಸ್ ಕ್ರೀಮ್ನ ವ್ಯವಸ್ಥೆಯನ್ನು ಮಾಡುವಂತಹ ಓಷಿಯನ್ ಗೈಡ್ಸ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಶೋಭಾಯಾತ್ರೆಯಲ್ಲಿ ಹುಲಿವೇಷ ತಂಡದೊಂದಿಗೆ ನಮ್ಮೊಂದಿಗೆ ಸಹಕರಿಸುವಂತಹ ಎಬಿಸಿ ಅಲ್ಕಾ ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಇವರಿಗೂ ಸ್ತಬ್ಧಚಿತ್ರಗಳೊಂದಿಗೆ ಪಾಲ್ಗೊಂಡು ನಮ್ಮೊಂದಿಗೆ ಸಹಕರಿಸುವಂತಹ ಆದರ್ಶ ಮಿತ್ರ ಮಂಡಳಿ ಕೊಲ್ಯ, ಸ್ಕೈಬರ್ಸ್ ಫ್ರೆಂಡ್ಸ್ ಕೊಲ್ಯ, ಯಂಗ್ ಬಾಯ್ಸ್ ಕೊಲ್ಯ, ಟೀಮ್ ಲಗೋರಿ ಕೊಲ್ಯ, ಸಂಗಮ್ ಫ್ರೆಂಡ್ಸ್ ಕೊಲ್ಯ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಶೋಭಾಯಾತ್ರೆಗೆ ನೆರವು ನೀಡುವಂತಹ ಸುರುಮತ್ತಿನ ವಿಶೇಷ ಸೇವೆ ನೀಡುವ ಫ್ರೆಂಡ್ಸ್ ಕೊಲ್ಯ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಶೋಭಾಯಾತ್ರೆಯಲ್ಲಿ ಶ್ರೀದೇವಿಗೆ ಹೂವಿನ ಹಾರವನ್ನು ಒದಗಿಸುವಂತಹ ಶಿವಾಜಿ ಫ್ರೆಂಡ್ಸ್ ಕೊಲ್ಯ
ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಶೋಭಾಯಾತ್ರೆಯಲ್ಲಿ ಸೆಕೆಂಡ್ ಪರ್ಯದಲ್ಲಿ ಪಾನೀಯದ ವ್ಯವಸ್ಥೆ ಮಾಡುವಂತಹ ಗೆಳೆಯರ ಬಳಗ ಕಣಿಯಿಟ್ಟೋಟ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಉತ್ಸವಕ್ಕೆ ಶುಭ ಕೋರಿ ಬ್ಯಾನರ್ಗಳನ್ನು ಹಾಕಿರುವ ಭಕ್ತಾಭಿಮಾನಿಗಳಿಗೂ ಸಂಘ ಸಂಸ್ಥೆಗಳಿಗೂ ರಸ್ತೆಯಲ್ಲಿ ದಾರಿದೀಪದ ವ್ಯವಸ್ಥೆಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾಧ್ಯಮ ಮಿತ್ರರಾದ ಹೊಸಗುರು ಅಪ್ಪಕ್ಕ ಟಿವಿ ಮತ್ತು BH ಚಾನಲ್ ಇವರಿಗೂ ಉತ್ಸವದ ಕಲೆಕ್ಷನ್ ಸಂದರ್ಭದಲ್ಲಿ 3 ವಾರಗಳಲ್ಲಿ ಉಪಹಾರ ಹಾಗೂ ಭೋಜನದ ವ್ಯವಸ್ಥೆ ಮಾಡಿದಂತಹ ಶ್ರೀಮತಿ ಶ್ರೀ ಸುಮತಿ ಮತ್ತು ಮನೆಯವರು ಉಳ್ಳವಬೆಲೆ, ಶಿವಪ್ರಸಾದ ಮತ್ತು ಮನೆಯವರು ಕಾಪಿಕಾಡ್, ಅರುಣ್ ನಾಯಕ್ ಮತ್ತು ಮನೆಯವರು ಆಶ್ರಯಗಳಲ್ಲಿ, ಕುಶಲ ಅಶೋಕ್ ಮತ್ತು ಮಕ್ಕಳು ಸಂಗೊಳಿಗೆ, ಲೀಲಾವತಿ ಚಂದ್ರಸಗಟ್ಟಿ ಮತ್ತು ಮನೆಯವರು ಕಾಚಾರ, ಕುಸುಮ ಉಮೇಶ್ ಕುಲಾಲ್ ಕಣಿಯಕೋಟ, ಪ್ರಫುಲ್ಲ ಮೋಹನ್ ಕುಮಾರ್ ಮತ್ತು ಮಕ್ಕಳು ವೆಂಕಿಹಿಕ್ಲು, ಇಂದಿರಾ ನಾಗೇಶ್ ಮತ್ತು ಮನೆಯವರು ಕುಜುವಗದ್ದೆ, ಭಾರತಿ ಮೋಹನ್ ಶೆಟ್ಟಿ ಮತ್ತು ಮಕ್ಕಳು ಚೇತನನಗರ ಕುಂಬಳ ಹಾಗೂ ತುಳಸಿ ವಿಶ್ವನಾಥ ಮತ್ತು ಮಕ್ಕಳು ಕೊಲ್ಯ ಇವರಿಗೂ ಪ್ರತಿ ವರ್ಷದಂತೆ 42 ವರ್ಷದ ಉತ್ಸವದಲ್ಲಿ 3 ದಿನಗಳ ಪರ್ಯಂತ ಅನ್ನದಾನದ ಸೇವೆಗೆ 23 ಕುಟುಂಬಸ್ಥರು ಸೇವಾ ರೂಪದಲ್ಲಿ ಸಹಕಾರ ನೀಡಿರುತ್ತಾರೆ. ಈ ಪೈಕಿ ತಾರೀಕು 23/10/23ರಂದು ವಿಸರ್ಜನಾ ಶೋಭಾಯಾತ್ರೆಯ ಮಧ್ಯಾಹ್ನ ಶ್ರೀ ಜಗದೀಶ್ ಕೋಟ್ಯಾರ್ ಮತ್ತು ಮನೆಯವರು ಬಗಮೇಲದ್ದು ಇವರ ಮಾತೃಶ್ರೀ ದಿವಂಗತ ಪ್ರೇಮ ಡಿ ಪೂಜಾರಿಯವರ ಸ್ಮರಣಾರ್ಥವಾಗಿ ಅನ್ನದಾನದ ಸೇವೆಗೆ ತಗಲಿದ ಸಂಪೂರ್ಣ ವೆಚ್ಚವನ್ನು ನೀಡಿರುತ್ತಾರೆ. ಅಲ್ಲದೆ ಉತ್ಸವದ ಪೂಜಾ ನಿಯೋಗಕ್ಕಾಗಿ ಸುಮಾರು 1,000 ತೆಂಗಿನಕಾಯಿಯನ್ನು ನೀಡಿರುತ್ತಾರೆ. ಇವರಿಗೂ ಅಲ್ಲದೆ ದೇವಕಿ ಎಸ್ ನಾಯ್ಕ್ ಮತ್ತು ಮನೆಯವರು ಚೇತನನಗರ ಕುಂಬಳ, ನಂದಿನಿ ಸ್ಮರಣಾರ್ಥ ಪತ್ನಿ ಕಿಶೋರ್ ಕುಮಾರ್ ಮತ್ತು ಮಕ್ಕಳು ನಂದಿನಿ ಜನರಲ್ ಸ್ಟೋರ್ ಕೊಲ್ಯ, ಶೋಭಾ ಲಿಂಗಪ್ಪ ಪೂಜಾರಿ ಮತ್ತು ಮಕ್ಕಳು ಕೊಲ್ಯ, ಕುಮಾರಿ ಕೀರ್ತನ UK, ಕೌಶಿಕ್ UK ಜ್ಯೇಷ್ಠ ಕಣಿಯಕೋಟ, ಮಮತಾ ಹರೀಶ್ ಪೂಜಾರಿ ಮತ್ತು ಮಕ್ಕಳು ಕೈಕೊಲ್ಯ, ಸಿದ್ಧಾ ಶನಯ್ಯ ಕ್ಯಾಪ್ಟನ್ ಕಿಶನ್ ಕುಜೋಗಟ್ಟೆ, ಹರಿನಾಕ್ಷಿ ಸದಾಶಿವ ಗಹನ್ ಕೊಲ್ಯ, ಕುಮಾರಿ UGS ಮಾಸ್ಟರ್ ಹರೀಶ್ TS, ನೀತಾ ಗಣೇಶ್ ಕೊಲ್ಯ, ರಾಮದುಲಾರೆ ಮತ್ತು ಮನೆಯವರು ತುತ್ತೂರಿಗುಡ್ಡೆ ಅಂಗನವಾಡಿ ಮಂಗಳೂರು, ಚಚ್ಚರಾಕ್ಷಿ ಅಶೋಕ್ ಬುಂದೇಲ್ ಮಂಗಳೂರು, ಡಾಕ್ಟರ್ ಜಯಪಾಲ್ ಶೆಟ್ಟಿ ದೊಡ್ಡಮನೆ ಬೀಡಿ ಕೋಟೆಗಾರರು, ಪಾರ್ವತಿ ಮಯೂರ್ ಚಂದ್ ಮತ್ತು ಮಕ್ಕಳು ಮಲಯಕೋಡಿ, ದಿವಂಗತ ಅಜಿತ್ ಕುಮಾರ್ ಸ್ಮರಣಾರ್ಥ ಕುಟುಂಬಸ್ಥರು ಮಂಗಳೂರು ಕೊಲ್ಯ, ಗೀತಾ ರಕ್ಷಿತ್ ಕೊಲ್ಯ, KS ಶರ್ಮಾ ಮತ್ತು ಮನೆಯವರು ಬೀಡಿ ಕೋಟೆಗಾರರು, ಜಯಂತಿ ಪದ್ಮನಾಭ ಮತ್ತು ಮಕ್ಕಳು ಈಶ್ವರ ಕಂಪೌಂಡ್ ಕೊಲ್ಯ, ಜಯರಾಮ್ ಮತ್ತು ಮನೆಯವರು ಕುಜುಮಗದ್ದೆ, ರೇಷ್ಮಾ ಪುಷ್ಕರ್ ಕುಮಾರ್ ಮತ್ತು ಮಕ್ಕಳು ಗಾನಮನೆ ಕೊಲ್ಯ, ಕುಶಲ ಅಶೋಕ್ ಮತ್ತು ಮಕ್ಕಳು ಶ್ರೀ ಶಾರದಾ ನಿಲಯ ಸಂಕಲಿಗೆ, ಯಶವಂತಿ ದೇವದಾಸ್ ಕಲ್ಕೇರ ಹಡಪೆ ತನ್ಮಾರ್ ಮಗಳು, ಯೋಗಿನಿ ತಲಪಾಡಿ, ಜಾನಕಿ ಕುಜುಮಗದ್ದೆ ಇವರೆಲ್ಲರಿಗೂ ಶ್ರೀ ಶಾರದಾ ಮಾತೆಯು ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಿದ್ದೇವೆ. ಕೊನೆಯದಾಗಿ ಭಗವತ್ಪುತ್ರದಲ್ಲಿ ವಿನಂತಿ, ನಮ್ಮ ನೂತನ ಶಾರದಾ ಮಂದಿರದ ನೆಲ ಅಂತಸ್ತಿನ ಕಾಮಗಾರಿಯು ತ್ವರಿತಗತಿಯಲ್ಲಿ ನಡೆಯುತ್ತಿರುವುದರಿಂದ ನಮಗೂ ತಿಳಿದ ಸಂಗತಿಯಾಗಿರುತ್ತದೆ. ಈಗಾಗಲೇ ಸುಮಾರು ನಮ್ಮ ಕೆಲ ಅಂತಸ್ತಿನ ಕಟ್ಟಡದ ಕಾಮಗಾರಿಯು ನಡೆಯುತ್ತಿದೆ. ಈ ವರ್ಷದ ಶ್ರೀ ಶಾರದಾ ಮಾತೆಯ ಉತ್ಸವವನ್ನು, ದಸರಾ ಉತ್ಸವವನ್ನು ನಮ್ಮ ನೂತನ ಮಂದಿರದಲ್ಲಿ ಆಚರಿಸುವ ಬಗ್ಗೆ ನಾವು ಆಲೋಚನೆಯನ್ನು ಬಂದಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರವನ್ನು ನೀಡಬೇಕು ಹಾಗೂ ನಮ್ಮೊಟ್ಟಿಗೆ ಕೈಜೋಡಿಸಿ ಇನ್ನು ಮುಂದೆ ಆಗುವ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ಮೊದಲನೇದಾಗಿ ಆರ್ಥಿಕವಾಗಿ ತುಂಬ ನಾವು ಹಿಂದೆ ಇದ್ದೇವೆ. ಈಗಾಗಲೇ ಕೆಳಗೆ
ಕಠಿಣ ಅಂತಸ್ತಿನ ಕಟ್ಟಡಕ್ಕೆ ಸುಮಾರು ಈಗ ಒಂದು ಅಂದಾಜು 50 ಲಕ್ಷ ರೂಪಾಯಿಯ ಒಳಗೆ ಬೇಕಂತ ನಮ್ಮ ಗುತ್ತಿಗೆದಾರರು ಹೇಳಿದ್ದಾರೆ. ಆದ್ದರಿಂದ ನೀವು ಇಲ್ಲಿ ಸೇರಿರುವಂಥ ಎಲ್ಲ ಸದಸ್ಯರು ಊರುಗಳೆಲ್ಲ ಸೇರಿ ಇದಕ್ಕೆ ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ನಾನು ಸವಿತರವಾಗಿ ಕಡೆಯಿಂದ ವಿನಂತಿ ಮಾಡುತ್ತಿದ್ದೇನೆ. ಪ್ರತಿಭಟನೆ ಮಾಡಿದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜೇಶ್ ಕುಮಾರ್ KS ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಮುಂದಕ್ಕೆ 2023-24ನೇ ಸಾಲಿನ ವರದಿಯಲ್ಲಿ ಏನಾದರೂ ಕೇಳಿದ್ರೆ ಚಪ್ಪಾಳೆ ಮೂಲಕ ಅನುಮೋದನೆ ನೀಡಬೇಕಾಗಿ ಮುಂದಕ್ಕೆ 2023-24ನೇ ಸಾಲಿನ ಲೆಕ್ಕಪತ್ರ ಮಂಡನೆ ಟ್ರಸ್ಟ್ನ ಕೋಶಾಧಿಕಾರಿಯಾಗಿರುವ ಶ್ರೀ ಉಮೇಶ್ ಕುಲಾದಿಗಳೇ. ಕರ್ನಾಟಕ ಬ್ಯಾಂಕ್ ಕರೆಂಟ್ ಅಕೌಂಟ್ನಲ್ಲಿ 61,112 2022ರ ಬಾಕಿ ಬಂದದ್ದು 20,000. 2023ರ ಮಹಾಸಭೆಯೊಂದಿಗೆ 11,500. ಕಾರ್ಯಕರ್ತರಿಂದ ಬಂದ ವಸ್ತು 1,02,171. ವಾರದ ಬಗೆಯ ಬಾಕ್ಸು 50,500. ಭಜನಾ ಹುಂಡಿಯಲ್ಲಿ 13,780. 2023ರ ಉತ್ಸವಕ್ಕೆ ಬಂದದ್ದು ಒಟ್ಟು 11,23,760. ರಂಗಪೂಜೆ 25,000. ಹೂವಿನ ಪೂಜೆ ವಸ್ತು 51,000. ಕುಂಕುಮ ಆಚರಣೆ ವಸ್ತು 17,200. ಕರ್ಪೂರ ಆರತಿ 1,600. ಸೀರೆಯಲ್ಲಿ 69,100 ರೂಪಾಯಿ. ಉತ್ಸವದ ಹುಂಡಿ 82,055. ಅನ್ನದಾನ ಸೇವೆಗೆ ಬಂದ ವಸ್ತು 2,43,265. 2022ರಲ್ಲಿ ನಮಗೆ ಬರಬೇಕಾದ್ದು 2,500. ಒಟ್ಟು 19,643,000. ಇದು ನಮ್ಮ ಆಯ ಜಮೆ ಆಗಿರೋದು. ಅದೇ ಬೆಳೆ ರೂಪದಲ್ಲಿ ಶಾರದಾ ವಿಗ್ರಹಕ್ಕೆ 20,000. ಸ್ಟೇಷನರಿ ಮುದ್ರಣ 62,460. ಇಂಧನ ಬಾಕ್ಸು 4,000. ಅದೇ ರೀತಿ ಪ್ರಚಾರ ಮತ್ತು ಬ್ಯಾನರ್ಗೆ 97,545. ಧ್ವನಿ ಬೆಳಕು 1,12,519. ಸಮಿತಿ ಲೈಟ್ ಬಿಲ್ 9,316. ಚಪ್ಪರ ಶಾಮಿಯಾನ 90,000. ಅದೇ ರೀತಿ ಅಲಂಕಾರ 25,000. ಫಲಾಹಾರ ಮತ್ತು ಅನ್ನದಾನ ಸೇವೆ ಒಟ್ಟು 2,96,900. ಪೂಜಾ ವೆಚ್ಚ 2,16,537. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50,000. ಉತ್ಸವದ ಇತರ ವೆಚ್ಚ 2,02,305. ಸಾಮಾಜಿಕ ಸೇವೆ ದೇವಸ್ಥಾನ ವೈವಾಹಿಕ 71,609. 2023ರ ಮಹಾಸಭೆ ಬಾಕ್ಸು 4,650. ಸಿಸಿ ಕ್ಯಾಮೆರಾ ಅಳವಡಿಕೆ 5,152. ಸಮಿತಿ ಟ್ರಸ್ಟ್ಗಳಲ್ಲಿ ದೈನಂದಿನ ಬಾಕ್ಸು 33,539. ಕಟ್ಟಡ ತೆರಿಗೆ 7,257. ವಾರ್ಷಿಕ ಭಜನಾ ಪೂಜೆ 9,390. ಆಡಿಟ್ ಶುಲ್ಕ 15,250. ವಾರದ ಭಜನೆ ಬಾಕ್ಸು 23,806. ಬ್ಯಾಂಕ್ ಲಾಕರ್ ಬಾಕ್ಸು 3,481. ಟ್ಯಾಕ್ಸ್ ಚಾರ್ಜಸ್ 677. ಕಟ್ಟಡ ಸಮಿತಿಗೆ ನೀರಿನ ಬಾಕ್ಸು 4 ಲಕ್ಷ. 2022 ಸಾಲಿನ ಬರತಕ್ಕದ್ದು ಬರತಕ್ಕದ್ದು 2,500. ಅಂತಿಮ ಶೇಕಡ ನಮ್ಮಲ್ಲಿ 6,053 15. ಅದೇ ರೀತಿ ಕರ್ನಾಟಕ ಬ್ಯಾಂಕಿನಲ್ಲಿ 1,14,656 90. ಒಟ್ಟು 19,646,6. ಇಲ್ಲಿಗೆ ನನ್ನ ಆಯವ್ಯಯದ ವಿಷಯವನ್ನು ತಮಗೆ ತಮ್ಮಲ್ಲಿ ಮುಂದಿಟ್ಟು ಕೊನೆಗೊಳಿಸುತ್ತೇನೆ. ಹೇಗೆ
ಇದರಲ್ಲಿ ನಾವು ಕೇಳಿ ಬಂದಿದೆ ಕೇಳ್ಬೋದು, ಇಲ್ಲದೆ ಚಪ್ಪಾಳೆ ಮೂಲಕ ಅನುಮೋದಿಸು. ಎರಡು 2024-25 ಸಾಲಿನ ಉತ್ಸವ ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ನಡೆಸಿಕೊಡಬೇಕಾಗಿ ಶ್ರೀ ರಾಜೇಶ್ ಕುಮಾರ್ KS ಇವರ ಹತ್ರ ಕೇಳಿಕೊಳ್ಳುತ್ತೇನೆ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ 24-25 ಸಾಲಿನ ಪದಾಧಿಕಾರಿಗಳಾಗಿ ಅಂದ್ರೆ ನಮ್ಮ ಸಮಿತಿಯ ನಿರ್ಣಯ ಪ್ರಕಾರ ನಮ್ಮ ಸಮಿತಿಯನ್ನು 2 ವರ್ಷಕ್ಕೊಮ್ಮೆ ಪುನರಚನೆಯನ್ನು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಸಿದ್ದರಾಮಯ್ಯ ಕೊಲ್ಯ ಇವರು ಇದ್ದರು. ಆದರೆ ಈ ಗೌರವಾಧ್ಯಕ್ಷರ ಸ್ಥಾನ ಅದು ಪರ್ಮನೆಂಟ್ ಆಗಿದೆ, ಅದನ್ನು ಬದಲಾವಣೆ ಮಾಡಲಿಕ್ಕೆ ಇಲ್ಲ. ಆದ್ದರಿಂದ 24-25 ಸಾಲಿನ ಗೌರವಾಧ್ಯಕ್ಷರಾಗಿ ಸಿದ್ದರಾಮಯ್ಯ ಕೊಲ್ಯ, ಅಧ್ಯಕ್ಷರಾಗಿ ಹರೀಶ್ RP ಇವರು 2 ವರ್ಷ ಅವಧಿ ಪೂರ್ಣವಾಗಿದೆ. ಈ ವರ್ಷದ ಅಧ್ಯಕ್ಷರಾಗಿ ಯಾರಾಗಬೇಕೆಂದು ಸಭೆಯಲ್ಲಿ ಸೂಚನೆ ಮತ್ತು ಅನುಮೋದನೆಯ ಮೂಲಕ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಶೋಕ್ ಸಂಘಗಳಿಗೆ ಇವರು ಗಣೇಶ್ ಕೊಲೆ ಎಂದು ಅನುಮೋದನೆ ಮಾಡಲಾಗಿದೆ. ಇವರು ಅನುಮೋದನೆ ಮಾಡಿದ್ದಾರೆ. ಅಶೋಕ್ ಸಂಘಗಳಿಗೆ ಸೂಚನೆ ಮಾಡಿದ್ದಾರೆ. 24-25 ಸಾಲಿನ ಉಪಾಧ್ಯಕ್ಷರಾಗಿ ಅಂದ್ರೆ ನಾವು 24-25 ಸಾಲಿನ ಬಾಕಿ ಎಲ್ಲ ಪದಾಧಿಕಾರಿಗಳ ಪಟ್ಟಿಯನ್ನು ನಾವು ಅಶೋಕ್ ಸಂಘಗಳಿಗೆ ಇವರು ಎದ್ದು ನಿಂತು ನಿಲ್ಲಬೇಕಾಗಿ ಕೇಳಿಕೊಳ್ತೇವೆ. ಅಶೋಕ್ ಸಂಘಗಳಿಗೆ ಚಂದ್ರಶೇಖರ್ ಪೂಜೋಗತ್ತೆ, ಮಹೇಶ್ ಕೊಲ್ಯ, ನವೀನ್ DK ಪೂಜೋಗತ್ತೆ, ಪುಷ್ಪರಾಜ್ ಪೂಜೋಗತ್ತೆ, ಬಾಬುಸಿ ಮುನ್ನ ಕೊಲ್ಯ, ಇವರಿಗೆ ವಂದನೆಗಳು. ಗೌರವ ಸಲಹೆಗಾರರಾಗಿ ಚಂದ್ರಶೇಖರ್ ಉಚ್ಚಿ, ಬೇಬಿ ಕುಮಾರ್ ಕೊಲ್ಯ, ಗೋಪಾಲಕೃಷ್ಣ S, ವಿಶ್ವನಾಥ KM ಕೋಡೂರು, ನಾಗೇಶ್ ಕುಂಬಲ, ಜಯ ಕೊಲ್ಯ, ಜಯ, ಕೃಷ್ಣ PM, ಗಿರೀಶ್ ಕುಮಾರ್, ರಾಘವ DN, ಚಂದ್ರಶಕ್ತಿ ಕಲಿತೋಟ, ಮನೋಹರ್ ಕುಂಬಲ, ಸದಾಶಿವ ವೈಸು, ಮುಂದಿನ ಪ್ರಧಾನ ಕಾರ್ಯದರ್ಶಿ 2024-25 ಸಾಲಿನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರಾಗಬೇಕು ಸೂಚನೆ ಮತ್ತು ಅನುಮೋದನೆ ಮೂಲಕ ಹೇಳಬೇಕಾಗಿ ನಾನು ಕೇಳಿದ್ದೇನೆ. 2025 ಸಾಲಿನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ. ಇವರಿಗೆ ಜೊತೆ ಕಾರ್ಯದರ್ಶಿ ಹರೀಶ್ ಆಚಾರ್ಯ ಕೊಲ್ಯ, ದತ್ತೇಶ್ ಕೊಲ್ಯ, ರಂಜಿತ್ ಕಾಸಿಬೇಟು,
ನಿಶಾಂತ್ ಎಜೆ ಕಂಪೌಂಡ್, ನಿಶಾಂತ್ ಎಜೆ, ಶ್ರವಣ್ ಶಿವಗತ್ತೆ, ನಾಗೇಶ್ ಕೆ ಕುಂಬ, ನಾಗೇಶ್ ಕೆ ಕುಂಬ, ಪ್ರವೀಣ್ ತಲಪಾಡಿ, ಪ್ರವೀಣ್ ತಲಪಾಡಿ, ನಾಗೇಶ್ ನಿವೃತ್ತ ಸೇನಾನಿ ಕೊಲ್ಯ, ಸಾಂಸ್ಕೃತಿಕ ಸಂಚಾಲಕರು मनोज कुमार पिनमंडे, मनोज मयानी, चंद्रमोहन केपी, चंद्रमोहन केपी, हेमंत कोल्या, हेमंत कोल्या, ಭಜನಾ ಸಂಚಾಲಕರು. ನಾನು ಇಷ್ಟು ವರ್ಷದಲ್ಲಿ ಭಜನಾ ಸಂಚಾಲಕರು ಮಾತ್ರ ಇರಲಿಲ್ಲ, ಈ ವರ್ಷ ಭಜನಾ ಸಂಚಾಲಕ ಮಾಡಿದ್ದೇವೆ. ಏಕೆಂದರೆ ನಮ್ಮ ಉತ್ಸವದ ಇಲ್ಲಿ ಉದ್ಘಾಟನಾ ಸಮಾರಂಭ ಆಗಲಿದೆ. ಆಗ ನಮಗೆ ಭಜನೆ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಅದಕ್ಕೆ ಆದಂತಹ ಒಂದು ಬೇಕಾಗಿದ್ದಾರೆ. ಅದಕ್ಕಾಗಿ ಭಜನಾ ಸಂಚಾಲಕರನ್ನು ಮಾಡಿದ್ದೇವೆ. ಮುಖ್ಯ ಭಜನಾ ಸಂಚಾಲಕರಾಗಿ ಮೋಹನ್ ವೆಂಕಟೇಶ್ ತುರ್ಬಲ್ಯ, ಸಹ ಸಂಚಾಲಕರಾಗಿ ನಾಗೇಶ್ ಶೆಟ್ಟಿ ಕೊಂಡಾರ, ನಾಗೇಶ್ ಶೆಟ್ಟಿ ಕೊಂಡಾರ, ಧ್ಯಾನ್ ಕೊಲ್ಯ, ಧ್ಯಾನ್, ಸುಹಾಸ್ ಕೊಲ್ಯ, ಸುಹಾಸ್ ಕೊಲ್ಯ, ಮನ್ವಿತ್ ಕೊಲ್ಯ, ಸದಾಶಿವ ತಲಪಾಡಿ, ಎಜೆ ಕಂಪೌಂಡ್, ನವೀನ್ ಗಟ್ಟಿಕೊಲ್ಯ, ನವೀನ್ ಗಟ್ಟಿಕೊಲ್ಯ, ನಾರಾಯಣ ಭಂಡಾರಿ ಕೊಲ್ಯ, ದೇವದಾಸ್ ಕುಜಮಗತ್ತೆ, ದೇವದಾಸ್, ರವಿನಾಥ್ ಕುಂಬಳ, ಕಾರ್ತಿಕ್ ಭಂಡಾರಿ ಕೊಲ್ಯ, ಕಾರ್ತಿಕ್ ಭಂಡಾರಿ ಕೊಲ್ಯ, ರಾಮದಾಸ್ ಕುಜಮಗತ್ತೆ, ರಾಮದಾಸ್, राकेश शेट्टी कुंबा, राकेश शेट्टी, सूरज महाले, सूरज महाले, किरण राज, किरण राज, एजे कंपाउंड, किरण राज, मोहन नायक, मोहन नायक, गणेश एजे कंपाउंड, गणेश एजे कंपाउंड, इन्नो कार्यकारी समिति नरेश काशीमेटू, नरेश काशीमेटू, संदीप महाले, संदीप महाले, अनुष कोल्या, अनुष कोल्या, किरण कनीटोटा, किरण कनीटोटा, यतिराज कनीटोटा, यतिराज कनीटोटा, रितेश कोल्या, रितेश, निखिल राज कोल्या, पवन काशीमेटू, पवन काशीमेटू, पवन कुजमगत्ते, उदय व्यक्ति, राकेश शेट्टी कुजमगत्ते, राकेश शेट्टी कुजमगत्ते, सुब्राय व्यक्ति, अरुण कुमार संकोलिगे, अरुण कुमार संकोलिगे, जय शेट्टी, जय शेट्टी कुजमगत्ते, अप्पण्ण PS, अप्पण्ण PS कुजमगत्ते, हरीश नायक कोल्या, हरीश नायक कोल्या, शास्ता कोल्या, शास्ता कोल्या, गणेश गट्टी कोल्या, रोशन, रोशन, सुनील महाले, इन्नु सदस्यರು ಶ್ರೀ ಶಾರದಾ ಮಹಿಳಾ ಮಂಡಳಿಯ ಅಧ್ಯಕ್ಷರು ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಮಹಿಳಾ ಮಂಡಳಿಯ ಅಧ್ಯಕ್ಷರು ಇವರಿಗೆ ಸವಿನಯವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಸದಸ್ಯರು ವಸಂತ ವಿನಾಯಕಿ ಪೈಕಿ, ತುಕಾರಾಮ್ ಸರಸ್ವತಕಲನಿ, ಗಣೇಶ್ ಪ್ರಸಾದ್ ನವಲೂರು, ಕಾರ್ತಿಕ್ ಪ್ರಭು, ರಾಜೇಶ್ ಕುಜಮಗತ್ತೆ, ಪದ್ಮನಾಭ ಕೆಂಪು ಕುಜಮಗತ್ತೆ, ಪ್ರಕಾಶ್ ಕುಜಮಗತ್ತೆ, ಮಹೇಶ್ ಕುಮಾರ್ ಕಣಿತೋಟ, ಅಶೋಕ್ ಶೆಟ್ಟಿ ಕೊಲ್ಯ, ವಸಂತ್ ಕುಮಾರ್, ನಿತಿನ್ ರಾಜ್ ಬಪ್ಪಾಯಿಟ್ಟು, ಪದ್ಮನಾಭ ಶೆಟ್ಟಿ ವರ್ಗಾಡಿ, ಸಚಿನ್ ಬಿ ಸಾಲಿಯಾ, ಶರತ್ ಬಪ್ಪ
ನಮ್ಮ ದೇವರ ಫೋಟೋ ಇದನ್ನು ವೀರಮಾರುತಿ ವ್ಯಾಯಾಮ ಶಾಲೆ ತುರ್ಕೊಂಡು ಇಲ್ಲಿಂದ ಮೆರವಣಿಗೆಯ ಮೂಲಕ ಸ್ಥಳೀಯ ದೈವ ದೇವಸ್ಥಾನಗಳ ಸಂಘ ಸಂಸ್ಥೆಗಳ ಮುಖಂಡರ ಆಡಳಿತ ಉದ್ದೇಶದ ಸಹಕಾರದಿಂದ ಮೆರವಣಿಗೆಯ ಮೂಲಕ ನಮ್ಮ ಮಂದಿರಕ್ಕೆ ಕೊಟ್ಟದ ಮೆರವಣಿಗೆ ಮಾಡಬೇಕೆಂದು ಒಂದು ಯೋಚನೆ ಇದೆ. ಅದರ ರೀತಿ ಅದರ ಒಟ್ಟಿಗೆ ಕೊನೆಗಾರಿಗೆ ಅಂದರೆ ನಮಗೆ 7 ದಿವಸಗಳ ಕಾಲ ಇಲ್ಲಿ ಮಾಡುವ ದಸರಾ ಉತ್ಸವಕ್ಕೆ ಅನ್ನದಾನ ಫಲಹಾರ ಇದಕ್ಕಾಗಿ ನಮಗೆ ಕೆಲವು ಇದಕ್ಕೆ ನಾವು ಕ್ಯಾಟ್ರಿಂಗ್ ಸಾಧ್ಯವಾಗಿದೆ. ಅದಕ್ಕಿಂತ ಇಲ್ಲೇ ನಾವು ಬೇಯಿಸಿ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ. ಅದಕ್ಕಾಗಿ ಕೊನೆಗಾರಿಗೆ ಅಂದರೆ ನಮ್ಮ ಪರಿಸರದ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಒಂದು ಸಭೆಯನ್ನು ಕರೆದು ಸಮಾಲೋಚನೆ ನಡೆಸಿ ಅದರ ಬಗ್ಗೆ ಯೋಚನೆಯನ್ನು ಹೊರಡಿದ್ದೇವೆ. ನಂತರ ದೇವರ ಮೆರವಣಿಗೆ ಬಂದ ನಂತರ ಇಲ್ಲಿ 6 ತಾರೀಕಿಗೆ ಸಂಜೆ ವಾಸ್ತು ಪೂಜೆ ನಡೆಯಲಿದೆ. ಅದೇ ರೀತಿ 7 ತಾರೀಕು 7/10/2024 ಬೆಳಗ್ಗೆ ನಮ್ಮ ಹೊಸ ಕಟ್ಟಡದ ಉದ್ಘಾಟನೆ ಮತ್ತು ದೇವರ ಪ್ರತಿಷ್ಠೆ, ಕೊಟ್ಟದ ಪ್ರತಿಷ್ಠೆ, ನಂತರ ಸಭಾ ಕಾರ್ಯಕ್ರಮ, ನಂತರ ಮಧ್ಯಾಹ್ನ ಅನ್ನದಾನ ಸೇವೆ, ಇಷ್ಟು ಕಾರ್ಯಕ್ರಮ ನಡೆಯಬೇಕಾಗಿದೆ. ಅದೇ ರೀತಿ 7 ತಾರೀಕು ಸಂಜೆ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ. ಇದು 6 ಮತ್ತು 7 ತಾರೀಕಿನ ಕಾರ್ಯಕ್ರಮದ ವಿವರ. ಅದೇ ರೀತಿ 8 ತಾರೀಕು 8/10 ಬೆಳಗ್ಗೆ ದಂಪತಿಗಳಿಂದ ದೀಪ ಪ್ರಜ್ವಲನೆ, ನಂತರ ಭಜನೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಿರಂತರ ಭಜನಾ ಕಾರ್ಯಕ್ರಮವು ನಡೆಯುತ್ತದೆ. ಭಜನೆಯ ನಂತರ ನಮ್ಮ ಶಾರದಾ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ನಾವು ಜಮ್ಮುಕುಟೆಯಿಂದ ಇಲ್ಲಿಯವರೆಗೆ ಮೆರವಣಿಗೆ ಮೂಲಕ ತರಲಿದ್ದೇವೆ. ನಂತರ 9 ತಾರೀಕಿಗೆ ನಮ್ಮ ಶಾರದಾ ಮೂರ್ತಿಯ ಪ್ರತಿಷ್ಠೆ ಮತ್ತೆ ಯಥಾಸ್ಥಿತಿ ನಮ್ಮ ಪ್ರತಿ ವರ್ಷ ಹೇಗೆ ಕಾರ್ಯಕ್ರಮ ನಡೆಯುತ್ತದೆ ಶಾರದೋತ್ಸವಕ್ಕೆ ಹಾಗೆ 9 ತಾರೀಕು 10 ತಾರೀಕು 11 ತಾರೀಕು 12 ತಾರೀಕು 12 ತಾರೀಕಿಗೆ ವಿಸರ್ಜನೆ ಎಂದು ನಾವು ಯೋಚನೆ ಮಾಡ್ತೇವೆ. ಆದರೆ ಅದರ ಬಗ್ಗೆ ಸಂಪೂರ್ಣ ನಿರ್ಣಯವನ್ನು ತಗೊಳ್ಳಿಲ್ಲ. ಅದರಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಅಂದರೆ ನಾವು ಯೋಚನೆ ಮಾಡಿದಷ್ಟೇ ಇಂಥ ಕಾರ್ಯಕ್ರಮವನ್ನು ಮಾಡಬಹುದಾ, ಅದಕ್ಕಾಗಿ ಇಂಥ ಕಾರ್ಯಕ್ರಮ ಮಾಡೋದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳಬೇಕಾಗಿದೆ. ಅದರಿಂದ ಇಷ್ಟು ನಾನು ಹೇಳಿದ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಬೇಕಾಗಿದೆ, ಹೇಗೆ ಮಾಡಬೇಕು ಅಂತ ಏನಾದರೂ ಇದ್ರೆ ನಿಮ್ಮೆಲ್ಲರ ಒಪ್ಪಿಗೆಯ ಮೇರೆಗೆ ನಡೆಸುವುದು. ಇದು ತಾಲೀಮ ಯೋಚನೆ, ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಲಿಲ್ಲ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಈ ವರ್ಷ ನಮ್ಮ ದೇವರ ಪುಟ ಹೊಸ ಮಂದಿರದಲ್ಲಿ ದೇವರ ಪುಟವನ್ನು ಪ್ರತಿಷ್ಠೆ ಮಾಡ್ತೇವೆ. ಅಂದರೆ ಪುಟ ಪ್ರತಿಷ್ಠೆ ಅಲ್ಲ, ಉದ್ಘಾಟನೆ. ನಮ್ಮಲ್ಲಿ ಒಂದು ಯೋಚನೆ ಮಾಡಿದೆ ಏನಂದ್ರೆ ದೇವರ ಪುಟ ಬೆಳ್ಳಿಯಿಂದ ಮಾಡುವ ಉದ್ದೇಶ ನಮ್ಮಲ್ಲಿ ಮಾಡಬೇಕಾ ಬೇಡವಂತ ಹಾಗೆ. ಬೆಳ್ಳಿಯ ಫೋಟೋವನ್ನು ಮಾಡಬೇಕಾದ್ರೆ ಸುಮಾರು 5 kg ಬೆಳ್ಳಿ ಬೇಕಾಗುತ್ತೆ. ಸುಮಾರು 4-5 ಲಕ್ಷ ವೆಚ್ಚ ತಗೊಳ್ತದೆ. 5 kg ಬೆಳ್ಳಿ ನಮಗೆ ಅಗತ್ಯವಿದೆ. ಅದಕ್ಕೆ ಸುಮಾರು 250 ಗ್ರಾಂ ಬೆಳ್ಳಿಯ ವೆಚ್ಚ 25,000 ರೂಪಾಯಿ ತಗೊಳ್ತದೆ. 25,000. ಹಾಗೆ ನಿಮ್ಮೆಲ್ಲರಲ್ಲಿ ವಿನಂತಿ ಏನಂದ್ರೆ ಯಾರಾದರೂ ಆ ದೇವರ ಕೊಟ್ಟದ ಬೆಳ್ಳಿಗೆ ಕೊಡುವವರಿದ್ದರೆ ನೀವು 1 ಗ್ರಾಮ್ 200 ರೂಪಾಯಿ, 250 ಗ್ರಾಮ್ 25,000, ಹಾಗೆ 5,000 ಗ್ರಾಂ ಬೆಳ್ಳಿ ಬೇಕು.
5 ಕೆಜಿ ಬೆಳ್ಳಿ ಅಗತ್ಯ. ಯಾರಾದರೂ ಬೆಳ್ಳಿ ಕೊಡುವ ಮನಸ್ಸಿದ್ದರು ದಾನಿಗಳು ಇದ್ರೆ ಸಭೆಯಲ್ಲಿ ಎದ್ದು ನಿಂತು ಘೋಷಣೆಯನ್ನು ಮಾಡಬಹುದು. 100 ಗ್ರಾಂ ಬೆಳ್ಳಿ ಲಿಂಗ ಪೂಜೆಯಲ್ಲಿ ಬರಬೇಕೆಂದರೆ ಘೋಷಣೆ ಮಾಡಿದರೆ 100 ಗ್ರಾಂ ಬೆಳ್ಳಿಯ ಮೊತ್ತ 10,000 ರೂಪಾಯಿ. 10,000 100 ಗ್ರಾಂ ಬೆಳ್ಳಿಯ ಮೊತ್ತ 10,000. ಅನಿಲ್ ಕಾಸಿಬೇಕು ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡ್ತಾರೆ. ಜನರಿಗೆಲ್ಲ ಸಂಬಂಧಪಟ್ಟ ಧನ್ಯವಾದ. ಕೃಷ್ಣ ಬಿಎಂ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಸಭೆಗೆ ಘೋಷಣೆ ಮಾಡ್ತಾರೆ. ಜನರಿಗೆ ಸಂಬಂಧಪಟ್ಟ ಧನ್ಯವಾದ. ತುಳಸಿ ಈಶ್ವರ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಸಭೆಗೆ ಘೋಷಣೆ ಮಾಡ್ತಾರೆ. ಜನರಿಗೆಲ್ಲ ಅದರೊಂದು ಸಂಬಳಿಕೆ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡ್ತಾರೆ. ಅನೇಕ ಅಂಚನೆ ನವೀನ್ ಡಿಕೆ ಪೂಜಾವರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಸಭೆಗೆ ಘೋಷಣೆ ಮಾಡ್ತಾರೆ. ಸಭೆಗೆ ಪೂರಕ ಧನ್ಯವಾದ ಸಮರ್ಪಣೆ ಮಾಡುವುದಿಲ್ಲ. ಅಂಚನೆ ಕಿಶೋರ್ ಕೊಲ್ಯಾಕೊಪ್ಪ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಬೇರೆ ಪೂರಕ ಧನ್ಯವಾದ ಸಮರ್ಪಣೆ. ಯಶೋಧ ಟಿ ಕೊಲ್ಯ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಬೇರೆ ಪೂರಕ ಧನ್ಯವಾದ ಸಮರ್ಪಣೆ. ಅಂಚನೆ ಮನೋಜ್ ಮಣಿಯಾಗಿ ಪೂಜೆ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಬೇರೆ ಪೂರಕ ಧನ್ಯವಾದ ಸಮರ್ಪಣೆ. ಅಶೋಕ್ ಸಾಗಲಿಗೆ ಬೇರೆ 50 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡ್ತಾರೆ. ಬೇರೆ ಪೂರಕ ಧನ್ಯವಾದ ಸಮರ್ಪಣೆ. ಯತಿರಾಜ್ ಸರ್ ಉಮೇಶ್ ಮೂಕಾಂಬಿಕಾರಿ ಯತಿರಾಜ್ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡ್ತಾರೆ. ಬೇರೆ ಪೂರಕ ಧನ್ಯವಾದ ಸಮರ್ಪಣೆ. ಅಲ್ಲಿ ಮುಂದೆ ಇಂಕಲ 250 ಲಕ್ಷ ತಿಂಗಳ ಕುಳಿತು ಬರ್ತೀನಿ ಮುಂದೆ ಹೆಚ್ಚಳ ಘೋಷಣೆ ಮಾಡಬೇಕು. 100, 200, 250, 500 ಹೆಚ್ಚಳ ಮಾಡಬೇಕು. ಅತ್ಯಂತ 5 ಕೆಜಿ ಬೆಳ್ಳಿ ಅವರು 5 ಕೆಜಿ ಬೆಳ್ಳಿ ಅವರು ಬೇರೆ 50 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಸಭೆಗೆ ಘೋಷಣೆ ಮಾಡಿದ್ದಾರೆ. ಜನರಿಗೆಲ್ಲ ಜಯ ಕೊಲ್ಯ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಬೇರೆಗಳ ಧನ್ಯವಾದ ಸಮರ್ಪಣೆ. ಸಮಿತಾ ಗೌರವಾಧ್ಯಕ್ಷರಾಗ ಸೀತಾರಾಮ್ ಬಗ್ಗೆ ಕಾರ್ಯಕ್ರಮದಿಂದ ಹರೀಶ್ ಆರ್ ಪಿ ಪೈ ಕೊಲ್ಯ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಬೇರೆಗಳ ಧನ್ಯವಾದ. ದಾದಬಣ್ಣ ನಮ್ಮ ಹಿಂದೆ ಕೊಳ್ಳಿದ ಪಟ್ಟು ದೇಕ್ ನಿಜವಾದ ಎಲ್ಲ ಹೋಗಿ ಡೋಲರ್ ಇಕ್ಕೇವೆ ನಮ್ಮ ಸಮಿತಿಯ ಪ್ರಕಾರ ನಿರ್ಣಯದ ಪ್ರಕಾರ ದೇವರನ್ನ ಈ ಫೋಟೋಕ್ಕೂ ನಮ್ಮ ಮಾತೆಲ್ಲ ಹೈಕ್ ಬೂರುಡು ಎಲ್ಲ ಒಳ್ಳೆ ಬೂರುಡು ಪೂರ್ಣ ಮಾತೆ ಐಕೊಂಡಿ ನೆರವು ಮಾಡುವ ಉದ್ದೇಶ ನಮ್ಮ ಯೋಚನೆ ಇದರ ಪ್ರಕಾರ ನಿಕಟ ಮಾತೆಲ್ಲ ಎನ್ನುವುದು ಕೇಳೋದಿಲ್ಲ. ಒಳ್ಳೆ ಬೇಡ ಒಂದೆಲ್ಲ ಸೇರ ನಮಗೆ ಒಳ್ಳೆ ಮೋಹನ್ ಶೆಟ್ಟಿ ಕುಂಬಾರ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಬೇರೆಗಳ ಸಮಿತ ಪರವಾದ ಪೂರಕ ಧನ್ಯವಾದ ಸಮರ್ಪಣೆ ಮಾಡಲ್ಲ. ಎಲ್ಲ ಘೋಷಣೆ ಮಾಡಬೇಕು. ಮನೋಜ್ ಕಟ್ಟೆ ಮನೆ ಮಗ ನಾಗೇಶ್ ಕೇರ್ ಕುಂಬಾರ ಉಗುಳು ರಂಜಾನ್ ಸೇರಿದ್ದು 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಮಗಳಿಗೆಲ್ಲ ಸಮಯ ಮಾಡಲು ಪೂರಕ ಧನ್ಯವಾದ ಸಮರ್ಪಣೆ. ಗಣೇಶ್ ಭಟ್ ರೈಟರ್ ಕೊಲ್ಯ ಬೇರೆ 100 ಗ್ರಾಂ ಬೆಳ್ಳಿ ಬರಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ಜನರಿಗೆಲ್ಲ ಸಮಯ ಮಾಡಲು ಪೂರಕ ಧನ್ಯವಾದ ಸಮರ್ಪಣೆ. ಅಲ್ಲ ಎಲ್ಲ ಘೋಷಣೆ ಮಾಡಲಿ.
ಕೆಜೆ ಕಾಂಪೌಂಡ್ ಕೊಲ್ಯ ಬೇರೆ 50 ಗ್ರಾಮ್ ಕೊಲ್ಲಿಗೆ ರೂಪಾಯಿ ಘೋಷಣೆ ಮಾಡ್ತೇವೆ. ಬೇರೆ ಏಕಲ್ಲ ಸಮಿತ ಧನ್ಯವಾದ ಸಮರ್ಪಣೆ. ಜಿತೇಂದ್ರ ಪೂಜ್ಯವಾಗುತ್ತೆ ಬೇರೆ 50 ಗ್ರಾಮ್ ಕೊಲ್ಲಿಗೆ ರೂಪಾಯಿ ಘೋಷಣೆ ಮಾಡ್ತೇವೆ. ಬೇರೆ ಸಮಿತ ಧನ್ಯವಾದ ಸಮರ್ಪಣೆ. ನರೇಶ್ ಕೊಲ್ಯ ನರೇಶ್ ವಿಕುಲ ಕೊಲ್ಯ ಬೇರೆ 100 ಗ್ರಾಮ್ ಕೊಲ್ಲಿಗೆ ರೂಪಾಯಿ ಘೋಷಣೆ ಮಾಡ್ತೇವೆ. ಬೇರೆ ಸಮಿತ ಧನ್ಯವಾದ ಸಮರ್ಪಣೆ. ಅಂಜನೆ ಗೀತಾ ಭಗವಾನ್ ದಾಸ್ ಪೂಜ್ಯವಾಗುತ್ತೆ ಬೇರೆ 50 ಗ್ರಾಮ್ ಕೊಲ್ಲಿಗೆ ರೂಪಾಯಿ ದೇವರಿಗಳ ಸಮಿತ ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ. ರಾಜೇಶ್ ಶೆಟ್ಟಿ ಪೂಜ್ಯವಾಗುತ್ತೆ ಬೇರೆ 100 ಗ್ರಾಮ್ ಕೊಲ್ಲಿಗೆ ರೂಪಾಯಿ ಘೋಷಣೆ ಮಾಡ್ತೇವೆ. ಬೇರೆ ಸಮಿತ ಹೃತ್ಪೂರ್ವಕ ಧನ್ಯವಾದ. ಬೇರೆ 50 ಗ್ರಾಮ್ ಕೊಲ್ಲಿಗೆ ರೂಪಾಯಿ ಘೋಷಣೆ ಮಾಡ್ತೇವೆ. ಬೇರೆ ಸಮಿತ ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ. ಪದಾಧಿಕಾರಿಗಳು ನಮ್ಮ ಊರ ಮಾತ ಭಕ್ತಾದಿಗಳ ಸಹಕಾರಗಳು ನಮ್ಮ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಅವರು ಉಲ್ಪದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ಗುಣಪಡನ ಇಕ್ಕಲ ಮಾತೆಲ್ಲರ ಸಹಕಾರದ ಅಗತ್ಯ ಉಂಟು. ಅಂಚಾದ ಇಕ್ಕಲು ದಯವಾದ ಮಾತೆಲ್ಲ ಕೈಗೊಳಿಸಲಿ ಬರ್ತದೆ. ಐಟಮ್ ಕೆಲವಾದ ಅದ ಎಲ್ಲ ಕೆಲವಾದ ಕೆಲಸ ಹಾಕಿ ಐಕ್ಯ ಕೂಡ ಕೆಲವಾದ ವಸ್ತು ಮಾತ ಐಕ್ಯ ಇಕ್ಕಲ ಪರವಾದ ಏನಾದ ದಾನಿ ಹಾಕಲಿಕ್ಕಿಲ್ಲ ಇಕ್ಕಿಲ್ಲ ತಿರುಪಲ್ಲಿ ನಮ್ಮ ಸಂಪರ್ಕ ಬಂದದ್ದು ಆಯಾದ ಆರ್ಥಿಕ ಕ್ರೋಢೀಕರಣ ನಮ್ಮ ಅಗತ್ಯ ಉಂಟು. ಆರ್ಥಿಕವಾದ ನಮ್ಮ ವಸ್ತು ಸಮಸ್ಯೆ ಉಂಟು. ಆಸೆ ಹೆಚ್ಚಿ ಬೇರೆ ಮಾಡುವುದು ಗುತ್ತಿಗೆ ಬೇರೆ ಮಾಡೋದೇ ಹೋಗಲೇ ನಮ್ಮ ಅಲ್ಲಿಂದ ಆ ಮಂದಿರಗಳ ನಮ್ಮ ಅಲ್ಲಿಗೆ ಆರ್ಥಿಕವಾದ ಕೊಡು ಅಂಚಾದ ಇಕ್ಕಲು ನನಗೆ ಏನು ಪ್ರಸಾದ ಕೂಲಿಲ್ಲ ಆಯಾದ ಹೆಚ್ಚಿನ ಸಮಯ ಬೇಕು ತೊಂದರೆ ಮಾಡ್ತಾರೆ ಈಗೆಲ್ಲ ಕೇಳೋದು ಎಲ್ಲ ವಾದ ಬಂದರೆ ಗುರುಪ್ರಸಾದ್ ಕೆಪಿ ಬೇರೆ 50 ಗ್ರಾಮ್ ಕೊಲ್ಲಿಗೆ ರೂಪಾಯಿ ಘೋಷಣೆ ಮಾಡಿದ್ದೇವೆ. ಬೇರೆ ಉತ್ಸವ ಸಮಿತಿಯ ಉನ್ನತ ಪದಾಧಿಕಾರಿ ನಾಯಕಿ ಮಂದಿನ ಅಂಚನೆ ಉತ್ಸವಕ್ಕೆ ಸಂಬಂಧಪಟ್ಟ ಪಾತ್ರಪಟ್ಟ ಅಂಚಿನ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜೇಶ್ ಕುಮಾರ್ ಮೇರೆಗೆ ನನ್ನ ಗುರುಮಗು ಕೊಟ್ಟು ಕಳಿಸಂತೆ ನಿಗಮ ಅಧ್ಯಕ್ಷರಾದ ಶ್ರೀ ಹರೀಶ್ ಭಾಯ್ ಕೊಲ್ಯ ನಮ್ಮ ದೇಶದ ಮಾತಾಡಬಾರ್ದು ಈ ಜವಾಬ್ದಾರಿ ಅಧ್ಯಕ್ಷರ ಜವಾಬ್ದಾರಿ ಈ ಜವಾಬ್ದಾರಿಯಲ್ಲಿ ಈ 2 ವರ್ಷ ಈ ಸಾಲ ಮಹೋತ್ಸವ ಕೆಲಸ ಕಾರ್ಯದಲ್ಲಿ ಮಂದಿರ ಸಾಲ ನಮ್ಮ ಸಾಲದ ಮಂದಿರದ ಸದಸ್ಯರ ಮಹಿಳಾ ಮಂಡಳಿಯ ಅಧ್ಯಕ್ಷರ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವ ಒಬ್ಬರಿಗೆ ಸಂಘಟನೆಗಳು ಸಂಸ್ಥೆಗಳು ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ನಮ್ಮ ಸೇವೆ ಸದಸ್ಯರು ಹೊರನಾಚಿನ ಕೆಲಸ ಮಾಡಿಕೊಳ್ಳುವ ಸದಸ್ಯರು ನಮ್ಮ ಒಗ್ಗಟ್ಟು ಮತ್ತು ಶಕ್ತಿ ಅವರು ಪ್ರಥಮವಾದ ಕೇಂದ್ರವಾದ ವರ್ಷಗಳು ಒಂದು ರೀತಿಯ ಸಾವಿರ ಈಗಿನ ಕೆಲಸ ಭಾರಿ ಅಚ್ಚುಕಟ್ಟಾಗಿ ನಮ್ಮ ಈ ಶಾರದ ಸೇವಾ ನಮ್ಮ ಶಾರದ ಮಹೋತ್ಸವ ಮೆರುಗು ಈ ಕಾರ್ಯ ನಮ್ಮ ಶಾರದ ಸೇವಾ ಸದಸ್ಯರು
ఉంది కార్యక్రమానికి అంటే ఇచ్చి వచ్చి సహకారం కొట్టి ನಮ್ಮ ನೂತನ ಸಾಧ ಮಂದಿರ ಭವನದ್ದು ಇಲ್ಲಿ ಸಾಧ ಮಹೋತ್ಸವ ಹೆಚ್ಚಾಗಿ ಅಡಿಗೆ ಒಂದು ಬಾಗಿಲು ಆರ್ಥಿಕ ಈ ಕ್ರೋಢೀಕರಣದ ಒಂದು ಅವಶ್ಯಕತೆಯನ್ನು ಪಂಚಾಯತ್ ಮಾತ್ರ ಸದಸ್ಯರೆಲ್ಲ ಒಂದು ನಿಖಿಲ ಒಂದು ಏರಾಡು ಎರಡೇ ಒಂದು ಗಮನವಿದ್ದ ಹಾಗೆ ತೀವ್ರವಾಗಿ ಸಾಧದ ಮಂದಿರದ ಕೆಲಸ ಫೈನಾನ್ಸ್ ಹಾಗೆ ಮಕ್ಕಳಿಗೆ ಸಾಧದ ಮಹೋತ್ಸವ ಹೆಚ್ಚಿನ ಮಾಡಿದ ಅನುಕೂಲ ಸಾಧದ ಮಂದಿರ ಒಟ್ಟಿಗೆ ನಮ್ಮ ಶ್ರೀ ಶಾಲಾ ಸೇವಾ ಕಮಿಟಿ ಯಥಾಸ್ಥಿತಿ ಅವಧಿ ಮುಗಿದಿದ್ದು ಅವಧಿ ಮುಗಿಬೇಕಾ ಅವಳ ಶಾಲಾ ಸೇವಾ ಅಧ್ಯಕ್ಷರು ಪ್ರಕಾಶ್ ಉಪಾಧ್ಯಕ್ಷರು ಮೋಹನ್ ಶೆಟ್ಟಿ ಕುಮಾರ್, ಕಾರ್ಯದರ್ಶಿ ರಾಜೇಶ್ ಕುಮಾರ್ KS, ಜೊತೆ ಕಾರ್ಯದರ್ಶಿ ಕಿಶೋರ್ ಕುಮಾರ್, ಕೋಶಾಧಿಕಾರಿ ಉಮೇಶ್ ಕುಲಾಕಾರಿಕೋಟ, ಸಂಘಟನಾ ಕಾರ್ಯದರ್ಶಿ ವಿಶ್ವನಾಥ್ ಕೊಲ್ಯ, ಟ್ರಸ್ಟಿಗಳು ರಾಮಚಂದ್ರ ಕುಂಬಲ, ತುಳಸಿ ಪುಷ್ಕರ್ ಕುಮಾರ್, ಸದಾಶಿವ ಕುಂಬಲ, ಶ್ರೀನಿವಾಸ್ ಕೊಲ್ಯ, ಲಿಂಗ ಪೂಜಾರಿ ಕೊಲ್ಯ, ಪ್ರವೀಣ್ ಕುಲ್ಮಗಟ್ಟೆ, ಶೈಲೇಂದ್ರ ಕುಲ್ಮಗಟ್ಟೆ, ಯಶೋಧ ಟಿ, ಗಣೇಶ್ ಟಿ ಗೌರ್ಮೆಂಟ್ ಕೊಲ್ಯ, ಇವರು ಪ್ರತ್ಯೇಕ ತಂಡ ಶಾಲಾ ಸೇವೆಗಳಿಂದ ಅಂತೆಯೇ ನಮ್ಮ ಕಟ್ಟಡ ಸಂಬಂಧಿತ ಅಧ್ಯಕ್ಷರಾದ ಸತೀಶ್ ಕುಮಾರ್ ವಹಿಸಿದ್ದೇವೆ. ಆದರೆ ಈ ಕಾರ್ಯಕ್ರಮಕ್ಕೂ ಬದ್ಧವಾಗಿದ್ದೇವೆ. ಆನಂತರ ಅನೇಕ ಬೆಂದಗಳಿಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಇದ್ದಿದ್ದರಿಂದ ಆ ಕಾರ್ಯಕ್ರಮಗಳು ಓಡಿದೆ ಅಂಚ ಪೂರ್ವ ಈ ಕಾರ್ಯಕ್ರಮ ಅಸಾಧ್ಯವಾಗಲು ಕಾರ್ಯಕ್ರಮ ಈಗ ಮುಂದುವರಿಸಬೇಕಾದ್ರೆ ಅಂತೆಯೇ ನನ್ನ ಸೂಚನೆ ಪ್ರಕಾರ ನಮ್ಮ ಸಮಿತಿಯ ಮಂದಿರ ಉದ್ಘಾಟನೆಯ ಪೂರ ಅದಕ್ಕೆ ನಮ್ಮ ಮಾಧ್ಯಮದ ಸಹಕಾರ ಬೋರ್ಡ್ ಮಾಡಿ ನಮ್ಮ ಸತೀಶ್ ಕುಮಾರ್ ಅಧ್ಯಕ್ಷರು ಎಕಡೆ ಪೂರ ಕೇಳುತ್ತೇವೆ. ನೆಕ್ಸ್ಟ್ ಸಭೆಗೆ ಸತೀಶ್ ಕುಮಾರ್ ಅದರ ಬಗ್ಗೆ ನಮ್ಮ ಮಾಹಿತಿ ಬಂದಿದೆ. ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಶ್ರೀ ಶಕೋಲೆ ಸೋಮೇಶ್ವರ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಎಚ್ ಇವರಿಂದ. ನಮ್ಮ ಈ ಧರ್ಮಸ್ಥಳ ವರ್ಷದ ಕೈಗೊಂಡ ಆ ಪ್ರಕಾರವಾದ ಎಲ್ಲ ಕೋಶಾಧಿಕಾರಿ ಹಣ ಸವಿಚಾರ ಲೆಕ್ಕ ಪ್ರತ್ಯೇಕ ಒಂದು 5 ಕೋಟಿ ಕಾರ್ಯಕ್ರಮ ಆ ಪ್ರಕಾರವಾದ ಲೆಕ್ಕ ನಮಗೆ ವೇದಿಕೆ ಸಂಖ್ಯಾ ಬಾರಿ ಕೊಟ್ಟು ಬಂದು ಗಮನದ ಅವಶ್ಯಕತೆ ಬಾರಿ ಹೆಚ್ಚು ಕೆಲಸ ಸುಮಾರು 73 ವರ್ಷದಿಂದ ಶಾರದಾ ಸಮಿತಿಗೆ ನಮ್ಮ ಮಾತನ್ನ ಅಮೆರಿಕಕ್ಕೆ ಭದ್ರಾವತಿ ಜಾಗ ಇದ್ದರೆ ಆ ಜಾಗದ ಬಗ್ಗೆ ಸುಮಾರು 1 ಕೋಟಿ ಜಾಗ ವಿಶೇಷ ಆದ ವ್ಯವಸ್ಥೆ ಅವು ಕೆಲಸವನ್ನು ಉಪಯೋಗ ವಿಶೇಷ ಮಾಡಿ 20 ಲಕ್ಷ ಜಾಗ ರೈತ ಒಟ್ಟಿಗೆ ಕೆಲವರಿಂದ ಇವತ್ತು ಒಟ್ಟು ಮಾಡಿ ಕೆಲವು ಸಹಾಯ ಸಹಕಾರ ಕೊಡ್ತೇನೆ. ವಿದ್ಯಾರ್ಥಿಗಳಲ್ಲಿ 10 ಲಕ್ಷದ ಕಟ್ಟ ಕೊಡ್ತೇನೆ. ಗಣೇಶರು ಸಿಮೆಂಟ್ ವ್ಯವಸ್ಥೆ ನಾವು ಕೊಡ್ತೇವೆ. 5 ಮೀಟರ್ ಮಂಡ ಕಟ್ಟಡ ಬರ್ಕೊಂಡು ನಾಳೆ
ಕೊಲ್ಲಿಯ ತಗೊಂಡಿಯ ಕೊಟ್ಟೆ ಐದು ಮಾತನಾಡಿಗೆ ಒಬ್ಬ ಬದಲಾವಣೆ ಈಗ ಮುಂದಿನ ಹೇಗೆ ಮುಂದೆ ಒಳ್ಳೆಯ ಸುಸಜ್ಜಿತ ಸಭಾಮಂದಿರಗಳು ಒಳ್ಳೆಯ ಆಗದೆ ಮೊದಲು ಕೂಡ ಮೂರ್ತಿ ರೂಪದವು ಬರಲು ಮೂರ್ತಿ ಪ್ರತಿಷ್ಠಿತವು ಆ ಮುಂದೆ ಇಲ್ಲಿಂದ ಬೆಳೆದ ಸಹಾಯ ಕೇಂದ್ರ ಕೇಳೋದಿಲ್ಲ ಮನೆ ಕೊಂಡು ಬರ್ತಾ ಎಲ್ಲ ವಿಷಯ ಕೂಡ ಅದೇ ಸಂಸ್ಕೃತಿ ಧಾರ್ಮಿಕ ಚಿಂತನೆಗೆ ಸಹಾಯ ಸಹಕಾರ ಕೊಟ್ಟು ಮಹಾರ ಬಂಧುವೆಲ್ಲ ಸಂಘ ಸಂಸ್ಥೆಗಳ ಮಾದರಿಗಳಿಗೆ ಒಂದು ಕಾರ್ಯಕ್ರಮ ಅಂತಂದ್ರೆ ಈಗ ಮುಗಿದರೆ ಒಬ್ಬ ಕಾರ್ಯಕ್ರಮದ ಕೆಲವು ಉದರ ಮಾಡಿದೆ ಕೆಲವು ತತ್ವಗಳು ಇದ್ದರೆ ಹೆಚ್ಚಿನ ಕಡೆ ಮಾತಾಡಬೇಕು ಬೇರೆ ಮಾತಾಡೋದು ಜವಳಿಗೆ ಅವ್ರು ಮುಂದೆ ಅದರ ಬದಲಾವಣೆ ಮಾಡಬೇಕು ಈಗ ಹೆಚ್ಚು ಎಲ್ಲ ಜಾಗೃತಿಕ ಆದಾಗ ಅದರಲ್ಲಿ ಹೆಚ್ಚು ಜವಳಿಗೆ ಬರಬೇಕು ದೂರು ಮಾಡಿಲ್ಲ ಆ ನಿಟ್ಟಿನಲ್ಲಿ ಇದು ಅಭಿವೃದ್ಧಿ ಕೆಲಸ ಈಗ ಮಾತಾಡಲಿಕ್ಕೆ ಭಾಗಿಯಾದ ಸಹಾಯ ಸಹಕಾರ ಬಂದದ್ದು ಇನ್ನೊಂದು ಮಾತಾಡೋದಿಲ್ಲ ಆ ನಿಟ್ಟಿನಲ್ಲಿ ಅದೆಲ್ಲ ಜನತ ರೂಪರೇಖೆ ಕಾರ್ಯಕರ್ತರಿಗೆ ಸೇರಿದೆ ಯಾವ ಉತ್ಸವ ಹೆಚ್ಚಿನ ಮಂಡಳಿ ಬಗ್ಗೆ ಸಂಬಂಧದ ಈ ಮಾದ ವಿಷಯವನ್ನು ಏಕೈಕ ಆ ಪ್ರಕಾರ ರೈತರು ಮಾತಾಡಲಿಕ್ಕೆ 48 ವರ್ಷದ ಮಾತಾಡೆ 43ನೇ ವರ್ಷವು ಬಾಧಾಕರ ಉತ್ಸವ ಈ ಹೇಗೆ ಟ್ರಸ್ಟ್ನ ಉತ್ಸವವನ್ನು ಉತ್ಸವವನ್ನು ಹಾಕುವುದು 5 ವರ್ಷದಿಂದ ಈಗ ಕಮಿಟಿ ಬಂದು ಈಗ ಮಾತಾಡುವ ಉತ್ಸವಗಳು ಅಧ್ಯಕ್ಷ ಪದಾಧಿಕಾರಿಗಳನ್ನು ಕೂಡ ಜನರು ಅವರಿಗೆ ಕಾರ್ಯಕ್ರಮ ಆ ಪ್ರಕಾರವಾಗಿ ಮನಪೂರ್ವಕವಾದ ಚಿಂತನೆಗೆ ಅವರಿಗೆ ಕಾರ್ಯವಿರುತ್ತದೆ ನೆನಪವನ್ನು ಹೋಗಲಿಲ್ಲ ಮಾದಕ ಸಹಕಾರ ಮಾಡಿ ಎಲ್ಲರ ರಾಮನ ಹಾನಿ ಒಟ್ಟಿಗೆ ಜ್ಞಾನ ಜನಾವಣೆ ಕೊಟ್ಟು ಇವರಿಗೆ ಬೆಂಗಳೂರು ಬಂದರೆ ಅಂದರೆ ಅವಕಾಶ ಪಾತ್ರ ದೇಶ ಈ ಸರ್ ಅಧ್ಯಕ್ಷ ಮಾತನಾಡಲಿಕ್ಕೆ ಸಹಕಾರ ಈ ಸರ್ ಅಡ್ಡ ಜವಾಬ್ದಾರಿ ಒಂದು ಬಿಲ್ಡಿಂಗ್ ಇದಲ್ಲ ಒಂದು ಉತ್ಸವ ಪೂರ ಸಹಕಾರ ನಮ್ಮ ಪುಸ್ತಕ ಬರುವಂತ ಇದೆ ಅಲ್ಲಿ ಹೋಗಿ ಏನು ಘೋಷಣೆ ಮೊದಲು ವಾಕಿಂಗ್ ಜಯವಾದ ಹಾಗಾದ್ರೆ ಗೊತ್ತಿಲ್ಲ ನಮ್ಮ ಈಗ ನಮ್ಮ ಕಾರ್ಯಕ್ಕೆ ಸಾಧಾರಣ ಆದರೆ ಇದಕ್ಕೆ ಸಂಬಂಧಪಟ್ಟಂತ ಹಣ ನಮ್ಮ ಪ್ರತಿಷ್ಠೆಗಿಂತ 1 ತಿಂಗಳು ಅಥವಾ 21 ದಿವಸಕ್ಕಿಂತ ಮೊದಲೇ ಸಿಗಬೇಕು. ಇಲ್ಲದಿದ್ದರೆ ಅದು ತಯಾರು ಮಾಡಲಿಕ್ಕೆ ಆಗುತ್ತದೆ. ಯಾಕಂದ್ರೆ ಈಗ ಪ್ರಕಾಶನ ಹೇಳಿದ್ರು ಏನಂತ ಹೇಳಿದ್ರೆ ಅದು ಫ್ರೇಮ್ನ ಒಳಗೆ ಭಾವಚಿತ್ರವಾಗಿ ಕಾಣಬೇಕು. ತುಂಬಾ ತೆಳುವಾಗಿ ಬರ್ತದೆ. 5 kg ಬೇಕಂತೂ ಇಲ್ಲ ಅಂತ ಅನಿಸ್ತಾ ಇದೆ. ನೋಡುವ ಕಡಿಮೆ ಅಷ್ಟು ಒಳ್ಳೆಯದು. 5 kg ಬೇಕಾದ್ರೂ ಕೂಡ
ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಈ ಒಳ್ಳೆಯ ಪರಿಸರದಲ್ಲಿ ಇಷ್ಟು ಜನ ಸಭೆ ಸೇರಿದ್ದು ತುಂಬಾ ಸಂತೋಷ. ಒಂದು ದೊಡ್ಡ ಅಭಿನಂದನೆ ನಿಮಗೆ. ಯಾಕಂದ್ರೆ ಇಷ್ಟು ಜನ ಸೇರಿದ್ದೀರಿ. ಯಾಕಂದ್ರೆ ಈ ಸೇರಿದಂತವರು ಇವರ ಮನೆಯವರು ನಿಮ್ಮ ಕಿಂಚಿತ್ ಸಹಕಾರ ಉತ್ಸವಕ್ಕೆ ಮತ್ತು ನಮ್ಮ ಕಟ್ಟಡಕ್ಕೆ ಸಿಕ್ಕಿದೆ, ಇನ್ನು ಸಿಗ್ತಾ ಇದೆ. ಇನ್ನು ಯಾರಾದರೂ ಕೊಡ್ಲಿಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಬೇಗ ಕೊಡಿ. ಮತ್ತೆ ನಿಮ್ಮ ಕ್ಯಾರಫಿನ ಎಲ್ಲ ದಾನಿಗಳನ್ನು ಸೂಚನೆ ಮಾಡಿಕೊಡಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ಮಹಾಸಭೆಯಲ್ಲಿ ಇವತ್ತು ನಿಜವಾಗಿಯೂ ಕೂಡ ನಮ್ಮ ಗಣೇಶರು ಮತ್ತೊಮ್ಮೆ ಅಧ್ಯಕ್ಷರ ಪೀಠವನ್ನು ಏರಿದ್ದಾರೆ. ಯಾಕಂದ್ರೆ ಅವರು ಲಿಂಗಮ್ಮನ ಮನೆ ಮತ್ತು ಅವರ ಮನೆ ಅಂಗಳದಲ್ಲಿ ಈ ಸಂತೆ ಎಲ್ಲ ಅಡಿಗೆ ಮತ್ತೆ ಗ್ರೀನ್ ರೂಮ್ ಎಲ್ಲ ಆಗ್ಬೇಕಾಗ್ತದೆ ಹಾಗಾಗಿ ಅವರ ಇನ್ವಾಲ್ವ್ಮೆಂಟ್ ನಮಗೆ ಅದರಲ್ಲೂ ಸಹಕಾರ ಬೇಕೇ ಬೇಕಾಗ್ತದೆ. ಆ ರೀತಿಯಲ್ಲಿ ಅವರು ಸಹಕಾರ ಮಾಡಬಹುದು. ಗಣೇಶರ ಈ ಒಂದು ಅಧ್ಯಕ್ಷತೆಯಲ್ಲಿ ಈ ವರ್ಷದ ಉತ್ಸವ ಯಶಸ್ವಿ ಆಗಿದೆ ಅಂತ ಹಾರೈಸ್ತಾ ಇದ್ದೇನೆ. ಜೊತೆಗೆ ನಿರ್ಗಮನ ಅಧ್ಯಕ್ಷರು ನಮ್ಮ ಹರೀಶ್ ಕೈಗೊಳ್ಳಿ 2 ವರ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಸಕಾರಾತ್ಮಕ ಚಟುವಟಿಕೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ಕಟ್ಟಡದ ದೇಣಿಗೆಗೂ ಕೂಡ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಗೌರವ ಸ್ಥಾನಕ್ಕೆ ಅವರು ಮೇಲ್ದರ್ಜೆಗೆ ನಾವು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಇನ್ನೂ ಕೂಡ ಕಟ್ಟಡದ ಕೆಲಸಗಳನ್ನು ನಾವು ಮಾಡಬೇಕಂತ ಕೇಳಿಕೊಡ್ತಾ ಇದ್ದೇನೆ. ಜೊತೆಗೆ ಇವತ್ತು ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ನಮ್ಮ ಪ್ರಕಾಶ್ ಅಣ್ಣ ಮತ್ತು ಉಮೇಶ್ ಅವರು ವಿಶೇಷವಾಗಿ ಏನಂತ ಹೇಳಿದ್ರೆ ಈ ಒಂದು ಟ್ರಸ್ಟ್ನ ಅಂಡರ್ನಲ್ಲಿ ನಡೆಯುವಂತಹ ಉತ್ಸವ ಸಮಿತಿ ಆದರ್ಶ ಮಿತ್ರಮಂಡಳಿಯಲ್ಲೆಲ್ಲ ನಮ್ಮ ಶಿಕ್ಷಣ ಕನ್ಸಲ್ಸ್ ಚಾರದ ಮಹಿಳಾ ಮಂಡಳಿ ಸಹಿತ ಅವರೆಲ್ಲ ಮಾಡುವಂತಹ ಚಟುವಟಿಕೆಗಳಿಗೆ ಸಹಕಾರವನ್ನು ಕೊಡುವುದರೊಂದಿಗೆ ಟ್ರಸ್ಟ್ನ ಮೂಲಕ ಈ ಉತ್ಸವಾದಿ ವಿಚಾರಗಳಲ್ಲಿ ಬಹಳಷ್ಟು ಪಾರದರ್ಶಕವಾಗಿರ್ತಕ್ಕಂಥ ಅಪ್ ಟು ಡೇಟ್ ಅಕೌಂಟ್ಸ್ ಗಳನ್ನು ಇಟ್ಟು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ಸ್ ಇದನ್ನೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಈ ವಯಸ್ಸಿನಲ್ಲಿ ಕೂಡ ಪ್ರಕಾಶ್ ಅಣ್ಣ ಮತ್ತು ನಮ್ಮ ಉಮೇಶ್ ಅವರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸಂಶಯವೇ ಬೇಡ. ಆ ರೀತಿಯಲ್ಲಿ ಅವರಿಗೆ ಒಂದು ಪ್ರತ್ಯೇಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ರಾಜೇಶ್ ಕೇಸ್ ಕಾರ್ಯದರ್ಶಿಯಾಗಿ ಮೋಹನ್ ಶೆಟ್ಟರು ಮತ್ತೆ ನಮ್ಮ ವಿಶ್ವನಾಥ್ ಪಲ್ಯ ಮತ್ತು ಎಲ್ಲರೂ ನಮ್ಮ ಯಶೋಧರರು ಲಿಂಗ ಪೂಜಾರಿ ಮತ್ತೆ ಗಣೇಶರು ಮತ್ತೆ ಎಲ್ಲರೂ ಸೇರಿಕೊಂಡು ಇವತ್ತು ಎಲ್ಲ ಕಡೆಯಲ್ಲಿ ಕೂಡ ನಾವು ಕೆಲಸಕ್ಕಾಗಿ ಹೋಗ್ತಾ ಇದ್ದೇವೆ. ಮತ್ತೆ ನವೀನ್ ಡಿ ಕೆ ಅವರು ಕೂಡ ಈ ಕಟ್ಟಡದ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಡೈರೆಕ್ಷನ್ ಹೌದು. ಮತ್ತೆ ಕಿಶೋರ್ ಅವರು ಎಲ್ಲ ಅವರವರು ಎಲ್ಲ ಇಲ್ಲಿ ಯಾರೆಲ್ಲ ಕೂತಿದ್ದಾರೆ ಅವರದೇ ಆದಂತಹ ಡೊನೇಷನ್ ಕೊಟ್ಟದಲ್ಲದೆ ನಮ್ಮೊಟ್ಟಿಗೆ ಎಲೆಕ್ಷನ್ಗೆಲ್ಲ ವಿಐಪಿಗಳ ಹತ್ರ ಬರ್ತಾ ಇದ್ದಾರೆ. ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸತೀಶ್ ಕುಮಾರ್ ಅವರು ದಶಕಗಳಿಂದ ಬಿಜೆಪಿ ಅಧ್ಯಕ್ಷರಾದ್ದರಿಂದ ಇಡೀ ಜಿಲ್ಲೆಯ ಒಂದು ಜವಾಬ್ದಾರಿ ಅವರಿಗೆ ಇರ್ತದೆ ಆ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಆದರೂ ಕೂಡ ನಮ್ಮೊಂದಿಗೆ ಅದರ ಮೊದಲೇ ಸಾಕಷ್ಟು ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಈಗ ಬೂತಲ್ಲಿ ಫೋನ್ ಮಾಡೋದ್ರ ಮೂಲಕ 5-10 ಲಕ್ಷ ಕಲೆಕ್ಷನ್ ಹಾಗೆ ಆಗಿದೆ. ಅದನ್ನು ಈಗ ನಮಗೆ ಕಲೆಕ್ಷನ್ ಮಾಡಿ ಕೈಯಲ್ಲಿ ಇಟ್ಟುಕೊಂಡು ನಾವು ಮುಂದರಿಬೇಕಾಗಿದೆ. ಆದರೆ ಇನ್ನೂ ಕೂಡ ಅವರು ಒಂದು ತಿಂಗಳಲ್ಲಿ ಫಾಸ್ಟ್ ಆಗಿ ಇದರ ಕೆಲಸಕ್ಕೆ ಅವರು ನಾನು ತಯಾರಾಗ್ತೇನೆ ಮತ್ತೆ ನಾನು ಹಣಿ ಆಗ್ತೇನೆ ಅಂತ ಹೇಳಿದ್ದಾರೆ. ಅವರ ಒಂದು ಕೆಲಸ ಈಗ ಅವರಿಗೆ ಮೊದಲು ಅವರು ಕೂಡ ನಮ್ಮ ಹಾಗೆ ಹೊರಾಂಗಣದಲ್ಲಿ ನಮಗೆ ಬರಬೇಕಿತ್ತು ಲೈವ್ ಆಗಿ. ಆದರೆ ಈಗ ಅವರು ಕೂತಲ್ಲೇ ಮಾಡಬೇಕು ಅವರಿಗೆ ಒಂದು ವೃತ್ತಿ ಸಿಕ್ಕಿದೆ. ಆ ರೀತಿಯಲ್ಲಿ ಅವರಿಗೆ ನಮಗೆ ಒಳ್ಳೆಯ ರೀತಿಯಲ್ಲಿ ಕಲೆಕ್ಷನ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಕೂತ್ಕೊಂಡು ಹಲವು ಲಕ್ಷಗಳನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಿರ್ಗಮನ ಅಧ್ಯಕ್ಷರಿಗೆ ಮತ್ತೆ ಆಗಮನ ಅಧ್ಯಕ್ಷ ಸಹಿತ ಎಲ್ಲ ಪ್ರಧಾನ ಕಾರ್ಯದರ್ಶಿ ಮತ್ತು ಎಲ್ಲ ಹುದ್ದೆ ಏರಿದಂತ ಈ ವರ್ಷದ ಉತ್ಸವ ಸಮಿತಿಯವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಈ ಮಹಾಸಭೆಯನ್ನು ಚೆನ್ನಾಗಿ ನಡೆಸಿಕೊಟ್ಟಂತ ಇವತ್ತಿನ ಈ ಸಭಾಧ್ಯಕ್ಷರು ಮತ್ತು ಗಣ್ಯ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ನನ್ನ ಮತ್ತು ಈ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗಾಗಲೇ ನಮ್ಮ ಜಗಜೀವನ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಪ್ರತ್ಯೇಕ ಧನ್ಯವಾದಗಳು. ಪ್ರಾರ್ಥಿಸಿದಂತಹ ಸುಹಾಸ್ ಅವರಿಗೆ ವಂದನೆಗಳು. ಜೊತೆಗೆ ಇಲ್ಲಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಜಯಂತಿ ದೇವದಾಸ್ ಅವರಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಮಹಿಳಾ ಮಂಡಳಿಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ವಿನಂತಿ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಪೂಜೆ ಈಗಾಗಲೇ ಹೇಳಿದ್ದಾರೆ. ದಯವಿಟ್ಟು ನಕ್ಕೂ ಕೂಡ ನಿಮ್ಮದಾದಂತಹ ಹೆಚ್ಚಿನ ದೇಣಿಗೆಯೊಂದಿಗೆ ಎಲ್ಲರೂ ಕೂಡ 16 ತಾರೀಕು ಆಗಸ್ಟ್ ತಿಂಗಳ ಸಂಜೆವರೆಗೆ ಇಲ್ಲಿ ಭಾಗವಹಿಸಬೇಕು ಅನ್ನ ಸಂದರ್ಭದಲ್ಲಿ ಅಂತ ಕೇಳಿಕೊಳ್ತೇನೆ. ರಾಮದಾಸ್ ಅವರು 20 ದಿನ ಬೇಡಿಯನ್ನು ಘೋಷಿಸಿದ್ದಾರೆ. ಅವರಿಗೆ ಪ್ರತ್ಯೇಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು 10 ಕೆಜಿ ಕೊಡ್ತೇನೆ ಅಂತ ಹೇಳಿದ್ರೆ ಅವರಿಗೆ ಪ್ರತ್ಯೇಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಹೊಸಬರನ್ನವರು ಇದನ್ನು ಒಳ್ಳೆ ರೀತಿಯಲ್ಲಿ ಸೆರೆ ಹಿಡಿದು ನಮ್ಮ ಈ ಪ್ರಚಾರಕ್ಕೆ ಯಾವಾಗಲೂ ಕೂಡ ಸಹಕಾರ ಮಾಡುವಂಥವರು ಅದರ ವಿದ್ಯಾರ್ಥಿ ಶೆಟ್ಟಿ ಮತ್ತು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಇನ್ನು ಪ್ರತ್ಯಕ್ಷ
ನಿರ್ಮಾಣದ ಕೆಲಸಗಳಿಗೆ ಸಹಕರಿಸುತ್ತಿರುವ